ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರ NMS 2025 ಬಯಾಲಜಿ ಪಾಠ 1 ಚಾಪ್ಟರ್ ಭಾಗ ನಿಮ್ಮ 8ನೇ ತರಗತಿ ಇರುವ ಭಾಗ 1 ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರ ಕಲಿತಾ ಇದ್ದೇವೆ. ಇವತ್ತು ನಾವೇನ್ ಮಾಡಿದೇವಿ, 2 ದಿನ ಏನ್ ಮಾಡಿದೇವಿ, ಮಾನಸಿಕ ಸಾಮರ್ಥ್ಯ ಓದಿದೀವಿ. 2 ದಿನ ಬಯಾಲಜಿ ಅಥವಾ ವಿಜ್ಞಾನ ವಿಷಯಗಳನ್ನ ಓದ್ತಾ ಇದ್ದೇವೆ. ಇನ್ನು 2 ದಿನ ಏನ್ ಮಾಡಿದೇವೆ, ಗಣಿತ ವಿಷಯಗಳನ್ನ ಕಲಿತಾ ಇದ್ದೇವೆ. ಇವತ್ತು ನಿಮ್ಮ 8ನೇ ತರಗತಿಯ ಭಾಗ 1ರ 1ನೇ ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯ ಪಾಠವನ್ನ ಕಲಿತಾ ಹೋಗೋಣ. ನಿಮಗೆ ಈ ಪಾಠನ ಹೇಳಿದಾರಲ್ಲ ಸರ್? ಓಕೆ, ಅದನ್ನ ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ ಅಂತ. ಓಕೆ, ನೋಡ್ರಿ ಇಲ್ಲಿ ಏನಿದೆ, ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಇದೆ. ಸೊ ಬೆಳೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ನಿಮಗ ಬೆಳೆ ಅಂದ್ರೆ ಏನು? ಮಾನವನು ತನ್ನ ಆಹಾರಕ್ಕಾಗಿ ಬೆಳೆದುಕೊಳ್ಳುವಾಗ ಬೆಳೆ ಅಂತಿದೆ. ಸಸ್ಯಗಳಂದ್ರ ಸಹಜವಾಗಿ ಏನಾಗಿದೆ ಅಂದ್ರ ಬೆಳೆಯುವಂತದ್ದು. ಎಲ್ಲರೂ ಮ್ಯೂಟ್ ಮಾಡಿರೋದನ್ನ ಯಾರದು ಮಾತಾಡೋರು ಅನ್ನಿಸ್ತಾರೆ? ಮ್ಯೂಟ್ ಮಾಡ್ರಿ. ಓಕೆ, ಇದ್ರಲ್ಲಿ ಏನ್ ಮಾಡ್ತೀನಿ, ನಾನು ಎಲ್ಲಾನು ಹೇಳಕ್ ಹೋಗಲ್ಲ. ನಿಮ್ಗ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ನೋಡ್ರಿ ಇಲ್ಲಿ ಅಂದ್ರೆ ಯಾಕಂದ್ರೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ಎಲ್ಲಾನು ಕೇಳಲ್ಲ, ಅದ್ರಲ್ಲಿ ಇರೋದು ಇಂಪಾರ್ಟೆಂಟ್ ಕೇಳ್ತಾ ಹೋಗ್ತಾರ. ಇದೇನಪ್ಪಾ ಅಂದ್ರೆ ನಿಮ್ಗ ಬೇಸಿಗೆ ಕಾಲದಲ್ಲಿ ನೀವೇನು ರಜೆದಲ್ಲಿ ನಿಮ್ ಮನೆಗೆ ಹೋಗ್ಬೇಕಲ್ಲ ಅಂತೇಳಿ ಎಲ್ಲ ಸ್ವಲ್ಪ ತೇರಿ ಕೊಟ್ಟಿದಾರ. ನೋಡ್ರಿ ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದಾರ. ಆಹಾರದಿಂದ ದೊರೆಯುವ ಶಕ್ತಿಯನ್ನು ಜೀವಿಗಳು ತಮ್ಮ ದೇಹದಲ್ಲಿ ನಡೆಯುವ ವಿವಿಧ ಜೀವ ಕ್ರಿಯೆಗಳಾದ ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ ಮತ್ತು ವಿಸರ್ಜನಾ ಕ್ರಿಯೆಗಳನ್ನು ನಡೆಸಲು ಬಳಸಿಕೊಳ್ಳುತ್ತವೆ. ನೋಡಿ, ಇನ್ನು ಆಹಾರ ಎದಕ್ ಬೇಕಾದಂದ್ರ, ಆಹಾರ ಏನ್ ಮಾಡಿದಂದ್ರ ಜೀವಿಗಳಲ್ಲಿ ನಡೆಯುವಂತ ಜೀವ ಕ್ರಿಯೆಗಳಾದ ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ, ವಿಸರ್ಜನಾ ಕ್ರಿಯೆ, ಇವುಗಳಿಗೆ ಏನ್ ಬೇಕಾಯ್ತಪ್ಪ ಅಂದ್ರ ಆಹಾರ ಬೇಕಾಗತ್ತ. ಸೊ ಆಹಾರವನ್ನ ಹಿಂಗಾಗಿ ನಾವ್ ಏನ್ ಮಾಡ್ಬೇಕು, ಅತ್ಯಧಿಕವಾಗಿ ಉತ್ಪಾದಿಸ್ಬೇಕು. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚು ಆಹಾರ ಬೇಕಾಗತ್ತ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಕೃಷಿ ಪದ್ಧತಿ ಅಂದ್ರೆ ಆಹಾರ ಬೆಳಿಬೇಕಂದ್ರೆ ಯಾವ ತರ ಕೃಷಿ ಪದ್ಧತಿ ಇತ್ತು ಅನ್ನೋದ. ಕೃಷಿ ಹಿಂದೆ ಯಾವ ತರ ಇತ್ತು ಅನ್ನೋದನ್ನ ಇಲ್ಲಿ ಕೊಟ್ಟಿದಾರ. ಇದು ಏನು ತೇರಿ ಓದ್ಬೇಕಂತೇನಿಲ್ಲ, ಇದನ್ನ ಬಿಟ್ಬಿಡ್ರಿ. ಇಲ್ಲ ಮೇನ್ ಇಂಪಾರ್ಟೆಂಟ್ ನಮ್ಗೆ ಯಾವ ಬೇಕಪ್ಪ ಅಂದ್ರ, ನಮ್ಮ ಭಾರತದಲ್ಲಿ ಏನ್ ಮಾಡ್ತಾರ ಅಂದ್ರ ತೇವಾಂಶ ಮತ್ತು ಉಷ್ಣತೆ ಆಧಾರದ ಮೇಲೆ ಎರಡು ರೀತಿ ನಾವೇನ್ ಮಾಡ್ತೇವಿ, ಬೆಳೆಗಳನ್ನ ಬೆಳಿತೇವೆ. ಹಂಗಂದ್ರೆ ಬೆಳೆ ಅಂದ್ರೆ ಏನು? ಒಂದು ಸ್ಥಳದಲ್ಲಿ ಇಲ್ಲಿ ನೋಡು, ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದಕ್ಕೆ ಬೆಳೆ ಎನ್ನುತ್ತಾರೆ. ಅಂದ್ರ ಒಂದೇ ಸ್ಥಳದಾಗ ಇಲ್ಲಿ ಗೋಧಿಯಾರ ಬೆಳಿಬೇಕು, ಇಲ್ಲ ಜೋಳಾರ ಬೆಳಿಬೇಕು. ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯ ಇರಬೇಕು. ಜೋಳಾರ ಇರಬೇಕು, ಗೋಧಿಯಾರ ಇರಬೇಕು, ಇಲ್ಲ ಮತ್ತೊಂದರ ಇರ್ಬೋದು. ಅಂದ್ರೆ ಒಂದೇ ತರ ಸಸ್ಯ ಇರಬೇಕು. ಅಂತದನ್ನ ಏನಂತೀವಿ ನಾವು ಬೆಳೆ ಅಂತ ಕರಿತೀವಿ. ಇಲ್ಲಿ ನಮ್ಮ ಭಾರತದಾಗ ಏನ್ ಮಾಡ್ತಾರಪ್ಪ ಅಂದ್ರ ಮುಖ್ಯವಾಗಿ ಖಾರಿಫ್ ಮತ್ತು ರಾಬಿ ಅಂತ. ಖಾರಿಫ್ ಅಂತಂದ್ರೆ ಏನು? ಖಾರಿಫ್ ಬೆಳೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ. ನಾವೇನ್ ಮಳೆಗಾಲದ ಬಿತ್ತನೆ, ಮಳೆಗಾಲ ಅಂದ್ರೆ ಯಾವ್ದಪ್ಪ ಅಂತಂದ್ರ ನಮಗ್ ಶಾಲೆ ಚಲೋ ಆಗುತ್ತಲ್ಲ, ಜೂನ್ ನಿಂದ ಏನ್ ಸ್ಟಾರ್ಟ್ ಆಗ್ತದೆ, ಜೂನ್ ಬಿತ್ತಿ ನೋಡ್ರಿ ನಾವು. ಅದಕ್ಕೆ ಏನಂತೀವಿ ನಾವು ಖಾರಿಫ್ ಬೆಳೆಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಮಳೆಗಾಲ ಯಾವಾಗ ಚಲೋ ಆಗುತ್ತೆ ಭಾರತದಾಗ? ಜೂನ್ ಚಲೋ ಆಗತ್ತ. ಜೂನ್ ಇಂದ ಸೆಪ್ಟೆಂಬರ್ ತನಕ ಇರ್ತದೆ. ಜೂನಿಂದ ಸೆಪ್ಟೆಂಬರ್ ವರೆಗೆ ಮಳೆಗಾಲ ಇರ್ತದೆ. ಇದಕ್ಕೆ ಏನಂತೀವಿ ನಾವು ಖಾರಿಫ್ ಬೆಳೆ ಅಂತೀವಿ. ನಮ್ಮ ಭಾರತದಾಗ ಜೂನಿಂದ ಸೆಪ್ಟೆಂಬರ್ ಬಿತ್ತಿ ಯಾವ್ದಪ್ಪ ಅಂತಂದ್ರ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ ಅಂದ್ರೆ ಏನು? ಕಡ್ಲಿ, ಶೇಂಗಾ. ನೆಲಗಡಲೆ, ಶೇಂಗಾ. ಬಟ್ ಇದು ನಮ್ಮ ಕರ್ನಾಟಕದಾಗ ಏನ್ ಮಾಡ್ತಾರೆ, ಬೇಸಿಗೆ ಬಿತ್ತಾರೆ. ಜೋಳ ಮತ್ತು ನೆಲಗಡಲೆ ಬೆಳೆ ಬೇಸಿಗೆ ಬಿತ್ತಾರೆ, ಎಲ್ಲಿ ಚಳಿಗಾಲದಾಗ ಬಿತ್ತಾರ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಬಹುತೇಕ ಭಾರತದಲ್ಲಿ ಏನ್ ಮಾಡ್ತಾರ, ಈ ಜೋಳ ಮತ್ತು ನೆಲಗಡಲೆನ ಏನ್ ಮಾಡ್ತಾರ, ಜೂನ್ದಾಗಲ್ಲಿ ಬಿತ್ತಿ ಬಿಡ್ತಾರ. ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ, ಇವು ಏನಪ್ಪಾ ಅಂದ್ರ ಖಾರಿಫ್ ಬೆಳೆಗಳು. ನಾವು ಸಹ ನಮ್ಮಲ್ಲಿ ಸಹ ಹತ್ತಿ ಮತ್ತು ಭತ್ತನ ಏನ್ ಮಾಡ್ತೀವಿ ನಾವು ಜೂನ್ದಾಗ ಬಿತ್ತೇವಿ. ಗೊತ್ತಿರ್ಬೋದು, ಎಲ್ಲ ರೈತರ ಮಕ್ಕಳಿದ್ರಲ್ಲಿ ಎಲ್ಲ ಗೊತ್ತಿರುತ್ತೆ. ಹತ್ತಿಯನ್ನ ನಾವು ಯಾವ ಬೆಳಿತೀವಿ ಅಂದ್ರೆ ಜೂನ್ದಾಗ ಬೆಳಿತೀವಿ. ಇವಾಗ ಅಕ್ಟೋಬರ್ ನವೆಂಬರ್ದಲ್ಲಿ ಏನ್ ಮಾಡ್ತೇವೆ, ಕಟಾವ್ ಮಾಡಿರ್ತೀವಿ ಹತ್ತಿಯನ್ನ. ಇದೇನಪ್ಪಾ ಅಂದ್ರೆ ಖಾರಿಫ್ ಬೆಳೆ. ರಾಬಿ ಅಂತ ಬರುತ್ತೆ, ರಬಿ ಬೆಳೆಗಳು ಅಂತ ಹೇಳ್ತಾರ. ಈ ರಬಿ ಬೆಳೆಗಳು ಯಾವ್ದಂದ್ರ ಇವಾಗ ಚಳಿಗಾಲದಾಗ ಬಿತ್ತಿ ನೋಡ್ರು. ಚಳಿಗಾಲದಲ್ಲಿ ಯಾವ್ಯಾವ ಅಂದ್ರ ಗೋಧಿ, ಕಡ್ಲೆ, ಬಟಾಣಿ, ಸಾಸಿವೆ, ಅಂದ್ರ ಆಲ್ಮೋಸ್ಟ್ ಎಲ್ಲಾ ಕಡ್ಲೆ ಕಾಳುಗಳನ್ನ ಏನ್ ಬೆಳಿತೇವಲ್ಲ ಅದು ರಬಿ ಬೆಳೆಗಳನ್ನ ಕರಿತೇವೆ. ಕಾಳುಗಳಿದಾಗ ಯಾಕೆ ನಾವು ಕಾಳುಗಳನ್ನ ನಾವು
ಮಳೆಗಾಲದಾಗ ಬೆಳೆಯಲ್ಲಪ್ಪ ಅಂದ್ರ ಅಲ್ಲಿ ಮಳೆಗಾಲದಾಗ ಏನಾಗುತ್ತ ಭತ್ತಕ್ಕ ಮತ್ತ ಸೋಯಾಬೀನ್ ಅವೆಲ್ಲ ಕಡ್ಲಿಗೆ ಹತ್ತಿಗೆ ಎಲ್ಲ ನೀರು ಬೆಳಬೇಕಾಗತ್ತೆ. ಹಿಂಗಾಗಿ ನಾವು ಮಳೆಗಾಲದಾಗ ಬೆಳಿತೀವಿ. ಈ ಗೋಧಿಗೆ ಕಡಲೆಗೆ ಇವಕ್ಕೆಲ್ಲ ನೀರು ಸ್ವಲ್ಪ ಕಡಿಮೆ ಬೇಕಾಗ್ತು. ಹಿಂಗಾಗಿ ನಾವೇನ್ ಮಾಡ್ತೀವಿ ಚಳಿಗಾಲದಾಗ ಬೆಳಿತೀವಿ. ಇದು ಇಂಪಾರ್ಟೆಂಟ್ ಅಷ್ಟೇ ಬರ್ಕೊಂಡ್ಬಿಡ್ರಿ. ಏನಪ್ಪಾ ಅಂತಂದ್ರೆ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ನೀವು ಖಾರಿಫ್ ಬೆಳೆಗಳು ಯಾವ ಅಂತ ಕೇಳ್ತಾರೆ ನಿಮಗೆ. ಯಾವ್ದ್ರ ಜೋಳ, ಭತ್ತ, ಸೋಯಾಬೀನ್ ಇವು ಇದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ನಮ್ಗೆ. ಇನ್ನೊಂದು ಯಾವ್ದು ನೆಲಗಡಲೆ, ಒಂದು ನೆಲಗಡಲೆ. ಓಕೆ, ರಾಬಿ ಬೆಳೆ ಯಾವುವು? ರಬಿ ಬೆಳೆ ಯಾವ ಅಂತಂದ್ರ ಗೋಧಿ ಇಂಪಾರ್ಟೆಂಟ್. ಗೋಧಿ ಬಟಾಣಿ, ಕಡಲೆ ಇವೇನಪ್ಪ ಅಂದ್ರ ಎಲ್ಲ ಕಾಳುಗಳನ್ನು. ಓಕೆ, ಸಂಗೀತ ಪಾಠ ಮಾತಾಡ ಮುಗಿತೀರಿ. ಒಂದ್ ನಿಮಿಷ ಯಾರೋ ಜಾಯ್ನ್ ಆಗ್ತದಾರಂತ ಮಾಡ್ತೇಳ್ರಿ. ಈಗ ಮಾಡತ್ತೇಳ್ರಿ. ಲಿಂಕ್ ಕಳಿಸ್ತೀನಿ, ನೀವು ಗಮನಕ್ಕೂ ಇಲ್ಲ ಹಂಗೆ ಬರಂಗಿಲ್ಲ. ಅದು ಹೆಂಗಿದೆ ಅಂದ್ರೆ ಓಕೆ. ಇವಾಗ ಏನ್ ಮಾಡಿದ್ರೆ ಖಾರಿಫ್ ಬೆಳೆಗಳು ಮತ್ತೆ ರಬಿ ಬೆಳೆಗಳನ್ನ ತಿಳ್ಕೊಂಡ್ರಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ನೋಡ್ರಿ. ಬೆಳೆ ಉತ್ಪಾದನೆ ಮೂಲಭೂತಗಳು ಅಂತಿದೆ. ಇದರಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಐತ್ಲಾ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಮಾತ್ರ ಇಂಪಾರ್ಟೆಂಟ್. ಮತ್ತೆ ಉಳಿದ ಏನು ನಿಮ್ಗ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ಖಾರಿಫ್ ಬೆಳೆಗಳೆಂದ್ರೆ ಯಾವುವು? ಭತ್ತ, ಜೋಳ, ಸೋಯಾಬೀನು, ನೆಲಗಡಲೆ, ಹತ್ತಿ. ಇಂಪಾರ್ಟೆಂಟ್ ಅಂದ್ರ ಭತ್ತ, ಜೋಳ, ಹತ್ತಿ. ಆಫ್ ಮಾಡ್ರಿ. ಮಾತ್ರ ಯಾರ್ಯಾರು ಆನ್ ಮಾಡಿದ್ರ ಬೈಕ್ ಆಫ್ ಮಾಡ್ರಿ. ರಬಿ ಬೆಳೆಗಳು ಯಾವ ಅಂತಂದ್ರ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ. ಓಕೆ, ನೆಕ್ಸ್ಟ್ ನೋಡ್ರಿ. ನಾವು ಹೆಂಗ ಯಾವ ತರ ಬೆಳೆಗಳನ್ನ ಬಿತ್ತಬೇಕು ಅನ್ನೋದನ್ನ ಒಂದಿಷ್ಟು ಕೃಷಿ ಪದ್ಧತಿ ಕೊಟ್ಟಿದಾರ. ಇದು ನಿಮಗ ಮುಖ್ಯವಾಗಿ ಯಾವ್ದು ಕೇಳ್ತಾರಪ್ಪ ಅಂದ್ರೆ ಇಲ್ಲಿ ಮಣ್ಣನ್ನು ಹದುಗುವಿಕೆ ಅಂತ ಇದೆ ನೋಡ್ರಿ. ಇದ್ರ ಬಗ್ಗೆ ಕೇಳ್ತಾರೆ ನಿಮ್ಗ. ನಿಮ್ಗೆ ಕಾಣ್ತಾ ಇದೆಯಲ್ಲ ನಿಮ್ಗ